ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಕೃಪಾಪೂರ್ಣನಾದ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯದ ಧ್ಯಾನದಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆದು ನಿನ್ನಲ್ಲಿರುವ ಸಮಾಧಾನವನ್ನು ನಮ್ಮಲ್ಲಿರಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ಧ್ಯಾನ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ನಮ್ಮೆಲ್ಲರನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸಿ ರಕ್ಷಿಸಲು ಶಕ್ತನಾಗಿದ್ದಾನೆ. ಕರ್ತನಿಂದ ಬರುವ ಈ ಮಾತು, ಅಂದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವಂತಹ ಮಾತು, ನಮಗೆ ನಮ್ಮ ಪಾಪಗಳಿಂದ ಬಿಡುಗಡೆ ಕೊಡುವ ಮಾತಾಗಿದೆ. ಹೊಟ್ಟೆ ಹಸಿದವರಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು ಅಂತಾರಲ್ಲ, ಹಾಗೇನೆ ಪಾಪದ ಮೂಟೆಯನ್ನು ಹೊತ್ತುಕೊಂಡಿರುವ ಪ್ರತಿಯೊಬ್ಬರಿಗೂ ಈ ಕ್ಷಮಾಪಣೆಯ ಅರ್ಥ ಗೊತ್ತಾಗುತ್ತೆ. ಪಾಪದ ಮೂಟೆಯನ್ನು ಹೊತ್ತುಕೊಂಡಿರುವ ಪ್ರತಿಯೊಬ್ಬರಿಗೂ ಇದು ಬಿಡುಗಡೆಯ ಮಾತಾಗಿದೆ. ತಮ್ಮ ತಮ್ಮ ಪಾಪಗಳ ಅರಿವು ಉಂಟಾಗಿ ಅದಕ್ಕೆ ಪಶ್ಚಾತ್ತಾಪಪಟ್ಟು, ನಾನು ಮಾಡಬಾರದ ತಪ್ಪು ಮಾಡಿದ್ದೇನೆ, ಘೋರವಾದ ಪಾಪವನ್ನು ಮಾಡಿದ್ದೇನೆ ಅಂತ ಆತ್ಮದಲ್ಲಿ, ಹೃದಯದಲ್ಲಿ ನರಕದಂಥ ವೇದನೆಯನ್ನು ಅನುಭವಿಸುತ್ತಿರುವವರಿಗೆ ಇದು ಬಿಡುಗಡೆಯ ಮಾತಾಗಿದೆ. ಹೊಟ್ಟೆ ತುಂಬಿದವರಿಗೆ ಅನ್ನದ ಬೆಲೆ ಗೊತ್ತಾಗುವುದಿಲ್ಲ. ಹಾಗೆಯೇ ಯಾರಿಗೆ ತಮ್ಮ ತಪ್ಪಿನ ಅರಿವು ಇರುವುದಿಲ್ಲವೋ ಅವರಲ್ಲಿ ಪಶ್ಚಾತ್ತಾಪವೂ ಇರುವುದಿಲ್ಲ. ಅಂಥವರಿಗೆ ಈ ಮಾತಿನ ಅರ್ಥವೂ ಆಗುವುದಿಲ್ಲ ಮತ್ತು ಈ ಮಾತಿನ ಪ್ರಭಾವ ಅಷ್ಟು ಬೀರುವುದಿಲ್ಲ. ಯಾಕೆಂದರೆ ನಾವೇನೂ ತಪ್ಪೇ ಮಾಡಿಲ್ಲ ಎನ್ನುವಂತಹ ಮನಸ್ಥಿತಿಯಲ್ಲಿ ಅಂಥವರು ಜೀವಿಸುತ್ತಿರುತ್ತಾರೆ. ಪ್ರಿಯರೇ, ಕ್ಷಮಾಪಣೆ ಎನ್ನುವುದು ಎಲ್ಲರಿಗೂ ಎಲ್ಲರಿಂದಲೂ ಸಿಗುವಂಥದ್ದಲ್ಲ. ಬರೀ ಕ್ಷಮಾಪಣೆ ಮಾತ್ರವಲ್ಲ, ತಪ್ಪು ಮಾಡಿದವರನ್ನು ಕೆಲವರು ಮಾತು ಆಡಿಸುವುದಿಲ್ಲ. ತಮ್ಮ ಹತ್ತಿರಕ್ಕೂ ಅಂಥವರನ್ನು ಕೆಲವರು ಬರಮಾಡಿಕೊಳ್ಳುವುದಿಲ್ಲ. ಜನರು ನಮ್ಮ ತಪ್ಪುಗಳನ್ನು ಕ್ಷಮಿಸದೆ ಹೋದರೂ ಸರ್ವವನ್ನು ಸೃಷ್ಟಿಸಿದಾತನು, ಕರುಣಾಮಯನಾದ ಕರ್ತನು, ತಂದೆಯು ನಮ್ಮನ್ನು ಕ್ಷಮಿಸುತ್ತಾರೆ. ನಮ್ಮ ಪಾಪಗಳಿಗೆ ಹೃದಯಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಕ್ಷಮೆಯಾಚಿಸುವುದಾದರೆ ಆತನು ನಮ್ಮ ತಪ್ಪು ಅಪರಾಧಗಳನ್ನು, ಪಾಪಗಳನ್ನು ಕ್ಷಮಿಸುತ್ತಾನೆ. ಆತನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಕಡು ಕೆಂಪಾಗಿದ್ದ ನಮ್ಮ ಪಾಪವನ್ನು ಹಿಮದಷ್ಟು ಬೆಳ್ಳಗೆ ಮಾಡುತ್ತಾರೆ. ಆತನಿಂದ ಪಾಪ ಕ್ಷಮಾಪಣೆ ಹೊಂದಿದ ಮೇಲೆ ಮತ್ತೆ ತಪ್ಪುಗಳನ್ನು, ಪಾಪಗಳನ್ನು ಮಾಡಬಾರದು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಯೇಸು ಕ್ರಿಸ್ತನು ಅನೇಕ ಜನರ ಪಾಪಗಳನ್ನು ಕ್ಷಮಿಸಿದ್ದಾರೆ. ಅದೇ ರೀತಿ ಇಂದು ಕರ್ತನ ಪ್ರೀತಿಗಾಗಿ, ಆತನಿಂದ ಸಿಗುವ ಪಾಪ ಕ್ಷಮಾಪಣೆಗಾಗಿ ಕಾಯುತ್ತಿರುವ ನೀವೆಲ್ಲರೂ ಯಾರೇ ಆಗಿರಬಹುದು, ಎಲ್ಲೇ ಇರಬಹುದು, ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿರಬಹುದು, ನರಕದಂಥ ವೇದನೆಯಲ್ಲಿ ತೊಳಲುತ್ತಿರಬಹುದು, ಅಂಧಕಾರದ ಭಯಾನಕತೆಯಲ್ಲಿರಬಹುದು, ಏನೇ ಆದರೂ
ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನಿಮ್ಮ ಪಾಪಗಳಿಗೆ, ತಪ್ಪು ಅಪರಾಧಗಳಿಗೆ ಹೃದಯಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಕಣ್ಣೀರಿನಿಂದ ಕ್ಷಮೆಯಾಚಿಸಿ ಪ್ರಾರ್ಥಿಸುವುದಾದರೆ ಆತನು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವುದು ಮಾತ್ರವಲ್ಲದೆ ಕತ್ತಲೆಯಿಂದ ತುಂಬಿರುವ ನಮ್ಮ ಜೀವಿತಗಳನ್ನು ಬೆಳಕನ್ನಾಗಿ ಮಾರ್ಪಡಿಸುತ್ತಾರೆ. ಎಲ್ಲರಿಂದ ಕೈಬಿಡಲ್ಪಟ್ಟಂಥ ನಮ್ಮನ್ನು, ತಳ್ಳಲ್ಪಟ್ಟಂಥ ನಮ್ಮನ್ನು ಆತನು ಚಿಕ್ಕ ಮಕ್ಕಳಂತೆ ನಮ್ಮನ್ನು ಹತ್ತಿರಕ್ಕೆ ಕರೆದು ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ಆತನ ಮಕ್ಕಳಾಗಿ ಸ್ವೀಕರಿಸುತ್ತಾರೆ. ಪ್ರಿಯರೇ, ಇಂದು ನಾವು ಆತನ ಪ್ರೀತಿಯನ್ನು ಬಯಸುವುದಾದರೆ ನಮ್ಮ ತಪ್ಪು ಅಪರಾಧಗಳಿಗೆ ನಾವು ಮೊದಲು ಕ್ಷಮೆಯಾಚಿಸಬೇಕು. ಆತನ ಮಕ್ಕಳಾಗಿ ಆತನ ಪ್ರೀತಿಯಲ್ಲಿ ಪಾಲ್ಗೊಳ್ಳಬೇಕು. ನಂಬಿಕೆಯಿಂದ ನೀವು ಈಗ ನನ್ನೊಟ್ಟಿಗೆ ಪ್ರಾರ್ಥಿಸುವುದಾದರೆ ಈ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ನೀವು ಪ್ರಾರ್ಥಿಸುವುದಾದರೆ ತಂದೆ ದೇವರು ನಿಮ್ಮೆಲ್ಲರ ತಪ್ಪು ಅಪರಾಧಗಳನ್ನು ನೀವಿರುವ ಸ್ಥಳದಲ್ಲಿ ಕ್ಷಮಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂಥ ಈ ಗಳಿಗೆಗಾಗಿ ಸ್ತೋತ್ರ, ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಅಪ್ಪ, ಪಾಪಿಗಳಾದ ನಮ್ಮನ್ನು ನೀವು ಪ್ರೀತಿಸಿ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಲು ನೀವು ನಿಮ್ಮ ಸ್ವಂತ ಪ್ರಾಣವನ್ನು ತ್ಯಾಗ ಮಾಡಿದ್ದೀರಿ ಕರ್ತನೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಅಪ್ಪ, ಹೌದು ಕರ್ತನೆ, ಈ ಜೀವಿತದಲ್ಲಿ ನಾವು ಮಾಡಿರುವಂತಹ ತಪ್ಪು ಅಪರಾಧಗಳು ಘೋರವಾಗಿದೆ ಕರ್ತನೆ. ಕ್ಷಮಿಸಲ ಸಾಧ್ಯವಾದಂಥ ತಪ್ಪು ಅಪರಾಧಗಳನ್ನು, ಪಾಪಗಳನ್ನು ನಾವು ಮಾಡಿದ್ದೇವೆ ಕರ್ತನೆ. ಅವುಗಳನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಲು ಆಗದೇ ಇರುವಂತಹ ನರಕದಂಥ ಅನುಭವದಲ್ಲಿ ಬಿದ್ದು ಒದ್ದಾಡುತ್ತಾ ತೊಳಲುತ್ತಾ ಇದ್ದೇವೆ. ದಯಮಾಡಿ ಕರ್ತನೆ, ಕರುಣಿಸು. ನಿನ್ನ ಪರಿಶುದ್ಧವಾದ ಹಸ್ತದಿಂದ ನಮ್ಮನ್ನು ಮುಟ್ಟು. ಕಡು ಕೆಂಪಾಗಿರುವ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸು. ಅಪ್ಪ, ನಿನ್ನ ಮಕ್ಕಳಾಗಿ ನಾವು ಜೀವಿಸಲು ನಿನ್ನ ರಕ್ಷಣೆಯ ಅವಶ್ಯಕತೆ ನಮಗಿದೆ ಕರ್ತನೆ. ನಿನ್ನ ಮಕ್ಕಳಾಗಿ ಜೀವಿಸಲು ಯೋಗ್ಯತೆ ಇಲ್ಲದವರಾಗಿದ್ದೇವೆ ಕರ್ತನೆ. ಆದಾಗ್ಯೂ ನಿನ್ನ ಕೃಪೆಯ ನಿಮಿತ್ತ, ನಿನ್ನ ಹೆಸರಿನ ನಿಮಿತ್ತ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ರಕ್ಷಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇಗೋ ಸ್ವಾಮಿ, ಈ ಭಾಗ್ಯವಾದ ನನ್ನ ಜೀವಿತವನ್ನು ನಿನಗಾಗಿ ಒಪ್ಪಿಸಿಕೊಡುತ್ತೇನೆ. ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. ದಯಮಾಡಿ ನನ್ನ ಪಾಪಗಳನ್ನು ಕ್ಷಮಿಸು. ತಂದೆ ದೇವರ ಏಕಕುಮಾರನಾಗಿರುವ ನೀನು, ತಂದೆಯಾದ ಯೇಸು ಕ್ರಿಸ್ತನಾಗಿರುವಂತಹ ನೀನು ನಮ್ಮ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ರಕ್ಷಿಸುತ್ತೀ ಎಂದು ಹೃದಯಪೂರ್ವಕವಾಗಿ ನಾನು ನಂಬುತ್ತೇನೆ. ನಿನ್ನ ಕೃಪೆ, ನಿನ್ನ ಸಹಾಯ ನಡೆಸುವಿಕೆ ಸದಾ ನನ್ನೊಟ್ಟಿಗೆ ಜೀವಿಸಲಿ ಎಂದು ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನನ್ನ ತಂದೆಯೇ. ಆಮೆನ್. ಪ್ರಿಯರೇ, ಕರ್ತನ ಕೃಪೆ ಸದಾ ನಿಮ್ಮೆಲ್ಲರೊಟ್ಟಿಗೆ ನಿತ್ಯ ನಿರಂತರವಾಗಿರಲಿ. ಆಮೆನ್.